ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೈಸೂರು ಹುಡುಗ. ಇವತ್ತಿನ ವಿಷಯ ಏನೆಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸುದ್ದಿಯಾಗಿರೋ ಮೆಟ್ರೋ ಸ್ಟಾರ್ಟ್ ಆಗ್ತಿದೆಯಾ ಎಲೆಕ್ಟ್ರಾನಿಕ್ ಸಿಟಿಗೆ ಜನವರಿ 6ನೇ ತಾರೀಕಿಂದ. ಈ ವಿಷಯ ನಿಜಾನೇ ಆಗಿದ್ದರೆ 6ನೇ ತಾರೀಕಿಂದ ಮೆಟ್ರೋ ಸ್ಟಾರ್ಟ್ ಆಯಿತಾ? ನಾನು ಈ ವಿಡಿಯೋ ಮಾಡ್ತಿರೋ ಡೇಟು ಜನವರಿ 8. ಇವತ್ತಿನ ತನಕ ಎಲೆಕ್ಟ್ರಾನಿಕ್ ಸಿಟಿಲಿ ಯಾವುದೇ ಥರದ ಮೆಟ್ರೋ ಶುರುವಾಗಿಲ್ಲ. ಮತ್ತು ಈ ಸುದ್ದಿ ಯಾಕೆ ಹರಿದಾಡ್ತಿದೆ, ಎಲ್ಲಿಂದ ಹರಿದಾಡ್ತಿದೆ, ಈ ವಿಷಯನ ತಿಳ್ಕೊಳ್ಳೋಣ ಬನ್ನಿ ಈ ವಿಡಿಯೋ ಮೂಲಕ. ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳಾದ ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಸುಳ್ಳು ಸುದ್ದಿನ ಹರಡಿಸೋದು ಎಷ್ಟು ಈಸಿ ಅಂದರೆ, ಈವನ್ ನಮ್ಮ ನ್ಯೂಸ್ ಚಾನಲ್ಗಳು ಕೂಡ ಜನವರಿ 6ನೇ ತಾರೀಕಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಶುರು ಆಗುತ್ತೆ ಅಂತ ಹೇಳಿದರು. ನಾನು ಎಲೆಕ್ಟ್ರಾನಿಕ್ ಸಿಟಿಲಿರೋ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಒಳ್ಳೆ ಸುದ್ದಿ ಅಲ್ವಾ, ಈ ಟ್ರಾಫಿಕಿಂದ ತಪ್ಪಿಸ್ಕೊಬೋದು ಅಂತ ಬೆಳಗ್ಗೆ ಎದ್ದ ತಕ್ಷಣ ಮೆಟ್ರೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಎಲೆಕ್ಟ್ರಾನಿಕ್ ಸಿಟಿಗೆ ಟಿಕೆಟ್ ಬುಕ್ ಮಾಡೋಣ ಅಂತ ಖುಷಿಯಿಂದ ಮೆಟ್ರೋ ಅಪ್ಲಿಕೇಶನ್ನ ಓಪನ್ ಮಾಡಿ ನೋಡಿದ್ರೆ, ಅಫಿಷಿಯಲ್ ನಮ್ಮ ಮೆಟ್ರೋ ಆ್ಯಪ್ ಪ್ರಕಾರ ಯೆಲ್ಲೋ ಲೈನ್ ಇನ್ನೂ ಆಪ್ರೇಟಿಂಗಲ್ಲೇ ಶುರು ಮಾಡಿಲ್ಲ. ನೀವೇ ನೋಡ್ಬೋದು, ಆಪ್ರೇಟಿಂಗ್ ಲೈನ್ಸ್ ಅಂತ ಚೆಕ್ ಮಾಡಿದ್ರೆ ಅಲ್ಲಿ ತೋರಿಸ್ತಿರೋದು ಎರಡೇ, ಪರ್ಪಲ್ ಮತ್ತು ಗ್ರೀನ್ ಲೈನ್ ಅಷ್ಟೇ. ನಮ್ಮ ಹೊಸೂರು ಕಡೆ ಬರೋ ಯೆಲ್ಲೋ ಲೈನ್ ಇನ್ನೂ ಆಪ್ರೇಟಿಂಗಿಗೆ ಆನೇ ಆಗಿಲ್ಲ. ಆಮೇಲೆ ಚೆಕ್ ಮಾಡಿದಾಗ ಗೊತ್ತಾಯಿತು, ಇರೋ ವಿಷಯ ಒಂದಾದರೆ ನಮ್ಮ ತನಕ ವಿಷಯನ ತಿರುಚಿ ತಲುಪಿರೋ ವಿಷಯ ಇನ್ನೊಂದು ಅಂತ. ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದೆ. ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾಗ್ತಿದ್ದ ಐಟಿ ಕಂಪನಿ ಉದ್ಯೋಗಿಗಳಿಗೆ ಹೊಸ ವರ್ಷದಿಂದಲೇ ಮುಕ್ತಿ ಸಿಗಲಿದೆ. ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಚೀನಾದ ಮೆಟ್ರೋ ರೈಲು ಓಡಾಡಲು ಸಜ್ಜಾಗಿದೆ. ಈ ರೀತಿ ನಮ್ಮ ಮೀಡಿಯಾದವರು ಚೀನಾದಲ್ಲಿ ತಯಾರಾಗಿ ಮೆಟ್ರೋ ಇಂಡಿಯಾ ಕಡೆಗೆ ಹೊರಟಿದೆ ಅಂತ ಹೇಳೋ ಬದಲು ಜನವರಿಯಿಂದ ನಮಗೆ ಮೆಟ್ರೋನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಇಷ್ಟು ಸಾಕಿತ್ತು ನಮ್ಮ ಸೋಷಿಯಲ್ ಮೀಡಿಯಾದವ್ರಿಗೆ. ಜನವರಿ 6ನೇ ತಾರೀಕಿಂದ ಎಲೆಕ್ಟ್ರಾನಿಕ್ ಸಿಟಿ ಸೈಡಿಗೆ ಮೆಟ್ರೋ ಶುರು ಅಂತ ಫುಲ್ಲು ಸುದ್ದಿ ಆಯಿತು. ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನನಗೆ ಅರ್ಥ ಆಗಿದ್ದೇನೆಂದರೆ, ತೇಜಸ್ವಿ ಸೂರ್ಯ ಸರ್ ಹೇಳಿರೋದು ಬೇರೆ, ನಾವುಗಳು ಅರ್ಥ ಮಾಡ್ಕೊಂಡಿರೋದು ಬೇರೆ ಅಂತ. ಅವ್ರು ಹೇಳಿರೋ ಅರ್ಥ ಏನಂದರೆ, ಯೆಲ್ಲೋ ಲೈನಿಗೆ ಬೇಕಾಗಿರೋ ಮೆಟ್ರೋ ಬೋಗಿಗಳು ಕೋಲ್ಕತ್ತಾದ ಟಿಟಾಗರ್ನಲ್ಲಿ ತಯಾರಾಗಿ ಬೆಂಗಳೂರು ಕಡೆಗೆ ಹೊರಟಿದೆ ಅಂತ. ಆದರೆ ಅದನ್ನು ನಾವು 6ನೇ ತಾರೀಕಿಂದ ಮೆಟ್ರೋನೇ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ವಿ. I also want to use this opportunity to assure the people of Bengaluru. मैं जानता हूं, I am aware that this project, for various reasons, including the COVID-19, including some geopolitics, including some issues related to land acquisition back home, this project has got inordinately delayed. We were supposed to inaugurate this for public use in 2017. I am aware this has gotten delayed. I am also aware that the Yellow Line project is a very important project for Bengaluru because it connects the heart of the urban, the residential area of Bengaluru with the electronic city, the IT hub of Bengaluru. You have been patient. I want to assure you that today the very first train manufactured in Titagar is being rolled out to Bengaluru. This marks a very important milestone. Starting from today, every month there will be one, and after a couple of months, every month there will be 2 trains that will be rolled out of Titagar to Bengaluru Metro Yellow Line, and we will inaugurate the Metro Yellow Line in Bengaluru as soon as possible. Manohar Lal ji's office and the whole of Mahua has been of great support to us in pushing this. I want to again recollect and thank him for this. I also want to say that the comprehensive mobility plan of Bengaluru envisages a 317 kilometer of metro network in Bengaluru before 2031. It is the commitment of the Modi government, and it is my personal commitment that we will do everything possible in our capacity
to increase the metro network of Bengaluru as quickly as possible so that we finally address effectively the traffic congestion of Bengaluru. This is my commitment to the people of Bengaluru. ಈ ವಿಡಿಯೋ ನೋಡಿದ್ಮೇಲೆ ನನಗೆ ಅರ್ಥ ಆಗಿದೆ ಏನೆಂದರೆ ಇನ್ನೂ ಆಗಿಲ್ಲ, ಆಗ್ತಿದೆ, ಇವತ್ತೆಲ್ಲ ನಾಳೆ ಆಗುತ್ತೆ. ಆಲ್ಮೋಸ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ, ಬಟ್ ಆಗೋ ಹಂತದಲ್ಲಿದೆ, ಬಟ್ ಇನ್ನೂ ಶುರು ಆಗಿಲ್ಲ ಅಂತ ಅವರು ನಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರಿಂದ ಮತ್ತೆ ನೆನಪಾಗಿರೋ ಪಾಠ ಏನಂದರೆ, ಯಾವುದೇ ವಿಷಯನ ಕಣ್ಣಾರೆ ಕಂಡರೂ ಪ್ರಮಾಣಿಸಿ ನೋಡು ಅನ್ನೋದು. ಮತ್ತು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ವಿಷಯ ಹರಡ್ತಾ ಇರೋದನ್ನ ಅಫಿಷಿಯಲ್ ಆಗಿ BMRCL ಅವರು ಬಂದು ಹೇಳಿಕೆ ಕೊಟ್ಟಿದ್ದಾರೆ ಆ ರೀತಿ ಇಲ್ಲ ಅಂತ. ಬಟ್ ನಿಮಗೆ ಗೊತ್ತಿರೋ ಹಂಗೆ ಸುಳ್ಳು ಸುದ್ದಿ ಹರಡೋ ಅಷ್ಟು ಫಾಸ್ಟಾಗಿ ಸತ್ಯದ ಸುದ್ದಿ ಹರಡಲ್ಲ. ಈ ನನ್ನ ಸಣ್ಣ ಪ್ರಯತ್ನ ನಿಜಾಂಶ ಏನಿದೆ ಅಂತ ತಿಳಿಸೋಕೆ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.